ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪಟ್ಟಣ ಪಂಚಾಯಿತಿ ಚುನಾವಣೆಯ ಕರಡು ಮತದಾರರ ಪಟ್ಟಿ ಬಿಡುಗಡೆ ಮಾಡಲಾಯಿತು. ಇದರ ಸಂಪೂರ್ಣ ವಿಡಿಯೋ ಇಲ್ಲಿದೆ ನೋಡಿ. ಅಜ್ಜಂಪುರ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ತಹಶೀಲ್ದಾರ್ ವಿನಯ್ ಸಾಗರ್ ಅವರ ಅಧ್ಯಕ್ಷತೆಯಲ್ಲಿ ಪಟ್ಟಣ ಪಂಚಾಯಿತಿ ಚುನಾವಣೆ ಕರಡು ಪ್ರತಿಯನ್ನು ಕುರಿತು ಮಾತನಾಡಿದರು. ಹಾಗೂ ಈ ಚುನಾವಣೆಗೆ ಚುನಾವಣಾ ಅಧಿಕಾರಿಯಾಗಿ ತಾಲೂಕು ಪಂಚಾಯಿತಿ ಇಒ ವಿಜಯಕುಮಾರ್, ಸಹಾಯಕ ಅಧಿಕಾರಿಯಾಗಿ ಬುಕ್ಕಂಬೂದಿ ಪಿಡಿಒ ಸುರೇಶ್ ಅವರನ್ನು ನೇಮಕ ಮಾಡಲಾಯಿತು ಎಂದು ತಿಳಿಸಿದರು. ನಂತರ ಚುನಾವಣೆಯ ಬಗ್ಗೆ ಹಾಗೂ ಮತದಾರರ ಪಟ್ಟಿಯ ಬಿಡುಗಡೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡುವುದರ ಜೊತೆಗೆ ಸಾರ್ವಜನಿಕರ ಅನೇಕ ಗೊಂದಲವನ್ನ ನಿವಾರಿಸಿದರು. ಈ ದಿನಾಂಕದಿಂದ 5 ದಿನಗಳ ಕಾಲಾವಕಾಶ ಇದ್ದು, ಹೊಸದಾಗಿ ಸೇರ್ಪಡೆ ಮಾಡುವುದಕ್ಕೆ ಹಾಗೂ ಈಗ ಇರುವ ಮತಗಳಲ್ಲಿ ಆಕ್ಷೇಪಣೆ ಇದ್ದಲ್ಲಿ ಈ ದಿನಾಂಕದಿಂದ 5 ದಿನಗಳವರೆಗೆ ಅವಕಾಶ ಇದ್ದು, ತಾಲೂಕು ಕಚೇರಿಗೆ ಆಕ್ಷೇಪಣೆ ಸಲ್ಲಿಸಬಹುದು ಎಂದು ತಿಳಿಸಿದರು. ಜನಪ್ರತಿನಿಧಿಗಳು ಬರ್ತಾರೆ, ಏನು ಫಂಡ್ ವಾಪಸ್ ಹೋಗ್ತಾರೆ ಅದೆಲ್ಲದೂ ಕೂಡ ಸದ್ಬಳಕೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಚುನಾವಣೆ ಡಿಕ್ಲೇರ್ ಮಾಡಿದ್ದಾರೆ. ಅದರಂತೆ 29ನೇ ತಾರೀಕು ನಮ್ಮಲ್ಲಿ ನೋಟಿಫಿಕೇಶನ್ ಮಾಡ್ತಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ನೋಟಿಫಿಕೇಶನ್ ಮಾಡ್ತಾರೆ ಚುನಾವಣೆಯನ್ನು ಅಜ್ಜಂಪುರ ಪಟ್ಟಣ ಪಂಚಾಯಿತಿಗೆ. ನಾಮಪತ್ರ ಸಲ್ಲಿಸೋದಕ್ಕೆ 5ನೇ ತಾರೀಕು ಕೊನೆಯ ದಿನಾಂಕ ಇರುತ್ತೆ. ನಾಮಪತ್ರ ಪರಿಶೀಲನೆ 6ನೇ ತಾರೀಕು ಆಗುತ್ತೆ. ಯಾರು ಉಮೇದುವಾರರು ಇರ್ತಾರಲ್ಲ, ಪರಿಶೀಲನೆ ಆಗಿ ಅಕ್ಸೆಪ್ಟ್ ಆಗಿರ್ತಾರಲ್ಲ, 8ನೇ ತಾರೀಕೊಳಗೆ ಅವರು ವಿಡ್ರಾ ಮಾಡ್ಕೋಬೇಕು. 17ನೇ ತಾರೀಕು ಮತದಾನ ಇರುತ್ತೆ, 17 ಆಗಸ್ಟ್. ಅಜ್ಜಂಪುರದಲ್ಲಿ ವಿಧಾನಸಭಾ ಕ್ಷೇತ್ರವಾರು 156ರಿಂದ 165ವರೆಗೂ 10 PS-ಗಳಿದೆ. ಈ 10 PS-ಗಳು ವಾರ್ಡಿಗೆ ಎಕ್ಸಾಕ್ಟ್ ಓವರ್ಲಾಪ್ ಆಗೋದಿಲ್ಲ. ಉದಾಹರಣೆಗೆ 156ನೇ PS-ನಲ್ಲಿ ಇರ್ತಕ್ಕಂಥವ್ರು 1ನೇ ವಾರ್ಡಿಗೆ ಹೋಗ್ಬೋದು, 2ನೇ ವಾರ್ಡಿಗೆ ಹೋಗ್ಬೋದು, 11 ವಾರ್ಡ್. ಸುಮಾರು ನಮ್ಮಲ್ಲಿ 11 ವಾರ್ಡಲ್ಲಿ ಯಾವ ವಾರ್ಡಿಗಾದರೂ ಹೋಗ್ಬೋದು. ಆ ಹಿನ್ನೆಲೆಯಲ್ಲಿ ಹಿಂದೆ ಎಲ್ಲ ಏನಾಗ್ತಿತ್ತು ಅಂದರೆ, ಚುನಾವಣಾ ಆಯೋಗದವರು ನಮಗೊಂದು ಮ್ಯಾಟ್ರಿಕ್ಸ್ ಕೊಡ್ತಾ ಇದ್ರು. ಉದಾಹರಣೆಗೆ 156ನೇ ವಾರ್ಡಲ್ಲಿ 800 ಜನ ವೋಟರ್ ಇದ್ದಾರೆ ಅಂದರೆ, ಮೊದಲನೇ ಸೀರಿಯಲ್ ನಂಬರ್ 1ನೇ ವಾರ್ಡಿಗೆ ಹೋಗ್ತಾರೆ, 2ನೇ ಸೀರಿಯಲ್ ನಂಬರ್ 2ನೇ ವಾರ್ಡಿಗೆ ಹೋಗ್ತಾರೆ, 3ನೇ ಸೀರಿಯಲ್ ನಂಬರ್ 4ನೇ ವಾರ್ಡಿಗೆ ಹೋಗ್ತಾರೆ. ಈ ರೀತಿ ನಾವು ಒಂದು ಮ್ಯಾಟ್ರಿಕ್ಸ್ ರೆಡಿ ಮಾಡಿ ಸಂಪೂರ್ಣವಾಗಿ ನಾವು ಎಲೆಕ್ಷನ್ ಕಮಿಷನ್ಗೆ ಕಳಿಸ್ತಾ ಇದ್ವಿ. ಅವ್ರೇನು ಮಾಡ್ತಾ ಇದ್ರು, 1ನೇ ತಂದುಬಿಟ್ಟು ನಮಗೆ ಕಳಿಸ್ತಾ ಇದ್ರು. 2ನೇ ವಾರ್ಡಿಗೆ ತಂದುಬಿಟ್ಟು ಮಾತ್ರ 2ನೇ ವಾರ್ಡ್ ಯಾರು ವೋಟರ್ಸ್ ಇರಲ್ಲ ಅವ್ರ ಮಾಹಿತಿ ಮಾತ್ರ ನಮಗೆ ಕಳಿಸ್ತಾ ಇದ್ರು. ಈ ಸಾರಿ 7/7/2025ಕ್ಕೆ ರಾಜ್ಯ ಚುನಾವಣಾ ಆಯೋಗದಿಂದ ಒಂದು ಪತ್ರ ಬಂದಿತ್ತು. ಆ ಪತ್ರದಲ್ಲಿ ಏನು ಹೇಳ್ತಾರೆ ಅಂತಂದರೆ, ವಿಧಾನಸಭಾವಾರು ಡೇಟಾಬೇಸ್ ಅವರಲ್ಲಿ ನಮ್ಮಲ್ಲಿ ಲಭ್ಯ ಇಲ್ಲ, ಅಂದರೆ ಸಾಫ್ಟ್ ಕಾಪಿ ಅಥವಾ ಬ್ಯಾಕೆಂಡಲ್ಲಿ ಪ್ರೊಸೆಸ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ಈಗಾಗಲೇ ಏನು ಮತದಾರ ಪಟ್ಟಿ ಅವೈಲೇಬಲ್ ಇದೆ ಹಾರ್ಡ್ ಕಾಪಿ, ಅದರ ಆಧಾರದಲ್ಲೇ ನೀವು ಮತದಾರ ಪಟ್ಟಿನ ತೀರ್ಮಾನ ಮಾಡಬೇಕು ಅಂತಂದು ಕೊಟ್ಟಿದ್ದಾರೆ. ಪತ್ರ ಬಂದಿದೆ. ವ್ಯಕ್ತಿಗಳು ಈ 156ರಿಂದ 165 ಮಧ್ಯ ಯಾರ್ಯಾರು ಬರ್ತಾರಲ್ಲ, ಉದಾಹರಣೆಗೆ ಸೀರಿಯಲ್ ನಂಬರ್ 10 PS ನಂಬರ್ 156ರಲ್ಲಿ 1ನೇ ವಾರ್ಡಿಗೆ ಸಂಬಂಧಪಟ್ಟಿದ್ರೆ ಆ ಪೇಜಲ್ಲಿ ಬರ್ತಕ್ಕಂಥದ್ದನ್ನು 1ನೇ ವಾರ್ಡಿಗೆ ತಗೋಬೇಕು. ಸೀರಿಯಲ್ ನಂಬರ್ 10 ಆದಮೇಲೆ ಸೀರಿಯಲ್ ನಂಬರ್ 100ವರೆಗೂ ಕೂಡ ಯಾರು 1ನೇ ವಾರ್ಡಲ್ಲಿ PS ನಂಬರ್ 156 ಇಲ್ಲ ಅವ್ರನ್ನ ಬಿಡಬೇಕಾದ್ರೆ ಅಟ್ಯಾಚ್ ಮಾಡೋ ಅವಶ್ಯಕತೆ ಇಲ್ಲ. 100ರಲ್ಲಿ ಯಾರು ಸಿಕ್ಕರೆ ಮತ್ತೆ ಆ ಪೇಜ್ನ ಅಟ್ಯಾಚ್ ಮಾಡಬೇಕು. ಈ ರೀತಿ ಪ್ರತಿ PS 156ರಿಂದ 165ವರೆಗೂ ಕೂಡ ಒಂದೇ ಒಂದು ವೋಟರ್ ಇದ್ರೂ ಕೂಡ ನಾವು ಎಂಟೈರ್ ಆಳೆನ ನಾವು ಅದಕ್ಕೆ ಅಟ್ಯಾಚ್ ಮಾಡಿ ವೋಟರ್ ಲಿಸ್ಟ್ ತಯಾರು ಮಾಡಬೇಕಿತ್ತು. ಆ ವಾರ್ಡಿಗೆ ಸಂಬಂಧಪಡದೇರನ್ನ ನಾವು ಇಂಟು ಮಾರ್ಕ್ ಹಾಕಿ ತೋರಿಸಿರ್ತೀವಿ. ಅಂದರೆ ಇವರು ಈ ವಾರ್ಡಿಗೆ ಬರೋದಿಲ್ಲ, ಕೇವಲ 1ನೇ ವಾರ್ಡಿಗೆ ಬರೋಕ್ಕೆ ಮಾತ್ರ ಒಂದು ಕಂಪೈಲ್ ಮಾಡಿ ಒಂದು ಮತದಾರ ಪಟ್ಟಿನ ನಾವು ತಯಾರು ಮಾಡಿ ಇಟ್ಟಿದ್ದೀವಿ. ಸೊ ಆ ಸಂಪೂರ್ಣ ಮತದಾರ ಪಟ್ಟಿನ ಇವತ್ತು ತಮ್ಮ ಮುಂದೆ ನಾವು ಪ್ರೆಸೆಂಟ್ ಮಾಡ್ತೀವಿ. ಈ ರೀತಿ ಒಂದು ನಾವು ಕರಡು ಮತದಾರ ಪಟ್ಟಿನ ತಯಾರು ಮಾಡಿದ್ದೀವಿ. ಇದರಲ್ಲಿ ಏನು ಅಂದರೆ, ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ತಮಗೂ ಅವಕಾಶ ಕೊಡಬೇಕಾಗತ್ತೆ. ಯಾವ್ದಾದ್ರು ಆಕ್ಷೇಪಣೆಗಳು ಇದ್ದರೆ ಸಲ್ಲಿಸೋದಕ್ಕೆ ಮಾಡೋದಕ್ಕೆ ಅಂತ ಹೇಳಿ. ಹಾಗಾಗಿ 5 ದಿನಗಳ ಕಾಲ, ಇವತ್ತಿಂದ 22ನೇ ತಾರೀಕುವರೆಗೂ ಕೂಡ ಯಾರಾದರೂ ತಮ್ಮ ಆಕ್ಷೇಪಣೆಗಳನ್ನ ಸಲ್ಲಿಸಬೇಕು ಅಂತಂದು ಇದ್ದರೆ, ಉದಾಹರಣೆಗೆ ನಂದು 1ನೇ ವಾರ್ಡಿಗೆ ನಂದು ವೋಟರ್ ಲಿಸ್ಟಿಗೆ ನೀವು ಹಾಕಿದ್ದೀರಾ, ಬಟ್ ನಂದು 1ನೇ ವಾರ್ಡಿಗೆ ಬರಲ್ಲ, ನಂದು 4ನೇ ವಾರ್ಡಿಗೆ ಬರುತ್ತೆ ಅನ್ನೋ ನಿಮ್ಮ ಆಕ್ಷೇಪಣೆಗಳು ಏನಾದ್ರು ಆಗಿದ್ದರೆ ಅದನ್ನು ನೀವು ಸಲ್ಲಿಸಬೇಕಾಗುತ್ತೆ. ಅದು ಯಾವ ಆಧಾರದ ಮೇಲೆ ಆಕ್ಷೇಪಣೆ? ಸೊ ನಾವು ಇಲ್ಲಿ ಮಾಡಿರ್ತಕ್ಕಂಥದ್ದು ಯಾವುದು ಅಂದರೆ, ನೀವು ಪ್ರೆಸೆಂಟ್ ಈಗ ಎಲ್ಲಿ ವಾಸವಾಗಿದ್ದೀರಲ್ಲ ಆ ಆಧಾರದಲ್ಲಿ ನಾವು ಕರಡು ಮತದಾರ ಪಟ್ಟಿನ ತಯಾರು ಮಾಡಿದ್ವಿ. ರೆಸಿಡೆನ್ಸಿಯಲ್ ಇದೆ ಅಲ್ಲಿ. ನೀವು ಎಲ್ಲಿ ವಾಸವಾಗಿದ್ದೀರಲ್ಲ
ಆ ಆಧಾರದಲ್ಲಿ ನಾವು ಕರಡು ಮತದಾರ ಪಟ್ಟಿನ ತಯಾರು ಮಾಡಿದ್ವಿ. ಉದಾಹರಣೆಗೆ ನಾನು ಮುಂಚೆ ಇಲ್ಲಿ ಗೀತಾ ರೋಡಲ್ಲಿ ಇದ್ದೆ ಅಂತ ಹೇಳ್ಬೇಕು. ಓಕೆ. ಈಗ ಒಂದು 3-4 ತಿಂಗಳಿಂದ ಮನೆ ಕಟ್ಕೊಂಡು ನಾನು ಈ ಕಡೆ ನೂತನ ಶಾಲೆ ಹತ್ರ ಹೋಗಿರ್ತೀನಿ. ನೂತನ ಶಾಲೆ ಹತ್ರ ಹೋಗಿರ್ತೀನಿ, ನಂದೆಲ್ಲ ರೆಕಾರ್ಡ್ಸ್ ಗೀತಾ ರೋಡಲ್ಲೇ ಇದೆ. ಬಟ್ ನಾನು ವಾಸವಾಗಿರೋದು ಇಲ್ಲಿ ನೂತನ ಶಾಲೆ. ನಾವು ನೂತನ ಶಾಲೆ ಹತ್ರನೇ ಇಟ್ಟು, ಯಾಕಂದರೆ ಲೋಕಲ್ ಬಾಡಿ ಎಲೆಕ್ಷನಲ್ಲಿ ನಿಮ್ಮ ಸ್ಥಳೀಯ ಸಮಸ್ಯೆಗಳನ್ನ ಪರಿಹಾರ ಆಗಬೇಕು ಅಂತಂದರೆ ನೀವೆಲ್ಲಿ ವಾಸವಾಗಿರ್ತೀರಲ್ಲ ಅಲ್ಲಿ ನಿಮ್ಮ ಮತದಾರ ಆಗ್ತಿರೋದು. ಇನ್ನೊಂದು ನನಗೆ ಭಾಳ ಖುಷಿಯಾಗಿದ್ದೇನು ಅಂತಂದರೆ, ನನಗೆ ಯಾವುದೇ ಪೊಲಿಟಿಕಲ್ ಪಾರ್ಟಿಯಿಂದ ಪ್ರೆಷರ್ ಬರಲಿಲ್ಲ. ನಮ್ಮವ್ರನ್ನ ಇಲ್ಲಿಗೆ ಸೇರಿಸ್ರಿ, ನಮ್ಮವ್ರನ್ನ ಇಲ್ಲಿಗೆ, ಇವ್ರನ್ನ ಇಲ್ಲಿ ಸೇರಿಸ್ರಿ, ಅವ್ರಿಗೆ ಇಲ್ಲಿ ಸೇರಿಸ್ರಿ ಅಂತಂದು ನನಗೆ ಶಾಸಕರೇ ಆಗಲಿ ಮಾಜಿ ಶಾಸಕರೇ ಆಗಲಿ ಯಾರೂ ಕೂಡ ನಮಗೆ ಒತ್ತಡ ಹಾಕಿಲ್ಲ. ಅದು ಭಾಳ ಸಂತಸದ ವಿಚಾರ ನನಗೆ. ಯಾಕಂದ್ರೆ ಇಷ್ಟು ನಮಗೆ ಪ್ರೆಷರ್ ಇದ್ದಂಗೆ ನಾವು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ನಾವು ಕೂಡ ಒತ್ತಡಕ್ಕೆ ಒಳಗಾಗಲಿಲ್ಲ ಅಂತಂದರೆ ಚುನಾವಣೆನ ಭಾಳ ಪಾರದರ್ಶಕವಾಗಿ, ಮತದಾರ ಪಟ್ಟಿನ ಭಾಳ ಪಾರದರ್ಶಕವಾಗಿ ನಾವು ತಯಾರು ಮಾಡ್ಬೋದು. ಈ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ರಿಸೋರ್ಸ್ಗಳನ್ನ ಬಳಕೆ ಮಾಡಿಕೊಂಡು ಅತ್ಯಂತ ಪಾರದರ್ಶಕವಾಗಿ ನಾವು ಕರಡು ಮತದಾರ ಪಟ್ಟಿನ ತಯಾರು ಮಾಡಿದ್ದೀವಿ. ಮಾಡಿಬಿಟ್ಟು 11 ವಾರ್ಡ್ಗಳಿಗೂ ಕೂಡ ನಾವು ಮತದಾರ ಪಟ್ಟಿಯನ್ನು, ನಮ್ಮಲ್ಲಿ ಏನಂದರೆ ಏನು ಅವೈಲೇಬಲ್ ರಿಸೋರ್ಸ್ ಇದೆ ಎಲ್ಲರನ್ನೂ 100 ಪಟ್ಟು ವಿಸಿಟ್ ಮಾಡೋದಕ್ಕಿಂತ ನಿಯರ್ಲಿ 90% ಅಂತ ಕೇಳಿಸಿ ನಾವು ಏನು ಇರ್ತಾರಲ್ಲ ಅವರಿಗೆ ಆಕ್ಷೇಪಣೆಗಳನ್ನ ಕೊಡೋದಕ್ಕೆ ಅವಕಾಶ ಇದೆ. ಆಗ ಪ್ರತಿಯೊಬ್ಬರು ಕೂಡ ಮನೆ ವಿಸಿಟ್ ಮಾಡ್ತಾರೆ. ಯಾವ ಆಕ್ಷೇಪಣೆಗಳು ಬಂದಿರ್ತಲ್ಲ, ನಮ್ಮಲ್ಲಿ ಒಂದು ಟೀಮ್ ಫಾರ್ಮೇಷನ್ ಮಾಡ್ಕೊಳ್ತೀವಿ. ಟೀಮ್ ಫಾರ್ಮೇಷನ್ ಮಾಡ್ಕೊಂಡು ಪ್ರತಿ ಮನೆಗೂ ವಿಸಿಟ್ ಮಾಡಿ ನಾವು ಆಕ್ಷೇಪಣೆಗಳನ್ನ ನಾವು ತೀರ್ಮಾನ ತಗೊಳ್ತೀವಿ. ಸೊ ಹಾಗಾಗಿ ಇನ್ಸ್ಟೆಡ್ ಆಫ್ ಎಲ್ಲದನ್ನು ಪ್ರತಿಯೊಂದು ಕೂಡ ಹೋಗಬಹುದು, ನಮಗೆ ಸಮಯಾವಕಾಶ ಇರಲಿಲ್ಲ. ಯಾಕಂದರೆ ನಮ್ಮ ಹತ್ರ ಇರೋ ರಿಸೋರ್ಸ್ಗಳನ್ನ ಬಳಸ್ಕೊಂಡೇ ನಾವು ಮಾಡಬೇಕು ಅಂತ ಬಂದಾಗ 5-6 ದಿನ ನಡೀತು. ನಿಮಗೆ ತೋರಿಸ್ತೀನಿ, ಒಂದೊಂದು ಬುಕ್ಲೆಟ್ ಸುಮಾರು 200-250 ಪೇಜ್ ಇದೆ. ಅಷ್ಟು ಭಾಳ ಲೆಂತಿ ಎಕ್ಸಸೈಸ್ ಆಗಿತ್ತು. ನಿಜಕ್ಕೂ ನಾನು ಹೇಳಬೇಕು ಅಂತಂದರೆ ನಮ್ಮ ಚುನಾವಣಾ ಶಾಖೆ ಮತ್ತು ಟೌನ್ ಪಂಚಾಯತ್ ಭಾಳ ನಮಗೆ ಸಹಕಾರ ಕೊಟ್ಟು ಅಷ್ಟು ಕಡಿಮೆ ಟೈಮಲ್ಲಿ ಅಷ್ಟು ಲೆಂತಿಯಾಗಿ 11 ವಾರ್ಡಿಗೆ ಇಷ್ಟು ದಪ್ಪ ಬುಕ್ ಆಗಿದೆ. ಹೆಚ್ಚು ಕಡಿಮೆ ಒಂದು ಅಸೆಂಬ್ಲಿ ಚುನಾವಣೆಯಲ್ಲಿ ಆಗ್ತಾ ಇತ್ತು. ಅಷ್ಟು ದೊಡ್ಡ ಬುಕ್ಲೆಟ್ ಆಗಿದೆ. ಕಾರಣ ಏನಂದರೆ ನಮಗೆ ಡೇಟಾಬೇಸ್ ಸಿಕ್ಕಿಲ್ಲ. ಹಾಗಾಗಿ ನಾವು ಮ್ಯಾನ್ಯಲ್ನೇ ಮಾಡಬೇಕಾಗಿರೋದ್ರಿಂದ ಅಷ್ಟು ದೊಡ್ಡ ಲೆಂತಿ ಎಕ್ಸಸೈಸ್ ಇತ್ತು. ಸೊ ನಂತರ ಈಗ ನಿಮ್ಮ ಏನು ಆಕ್ಷೇಪಣೆಗಳು ಬರ್ತಾವಲ್ಲ, ಆಕ್ಷೇಪಣೆಗಳಿಂದ ನಾವೆಲ್ಲ ಖುದ್ದಾಗಿ ಫಿಸಿಕಲಿ ಮನೆಗೆ ಹೋಗ್ಬಿಟ್ಟು ವಿಚಾರ ಮಾಡಿ ನಾವು ಕ್ರಮ ವಹಿಸ್ತೀವಿ. ಹಾಗೆ ಮತ್ತೊಂದು ತಮ್ಮ ರಿಕ್ವೆಸ್ಟ್ ಏನು ಅಂತಂದರೆ, ಚುನಾವಣೆ ಅನ್ನೋದು ಭಾಳ ಪಾರದರ್ಶಕವಾಗಿ ಹಿಡಿಬೇಕಾಗುತ್ತೆ. ದಯವಿಟ್ಟು ತಾವು ಎಲ್ಲಿ ವಾಸವಾಗಿದೆಯಲ್ಲ ಅಲ್ಲೇ ಎನ್ರೋಲ್ ಆಗೋಕ್ಕೆ ಇಷ್ಟಪಡಿ. ಉದಾಹರಣೆಗೆ ನೀವು ಇಲ್ಲಿ ನೂತನ ಶಾಲೆ ಹತ್ರ ಇದ್ದು ನಿಮ್ಮ ಮನೆ ಇಲ್ಲಿ ವಾರ್ಡ್ ನಂಬರ್ 5ರಲ್ಲಿ ಇತ್ತು, ನೂತನ ಶಾಲೆ ಒಂದೇ ವಾರ್ಡಲ್ಲಿ ಇದೆ ಅನ್ನೋ ಕಾರಣಕ್ಕೆ ನನಗೆ 5ರಲ್ಲಿ ಬೇಕು, ನಮ್ಮ ಮನೆ ಅಲ್ಲಿದೆ ಅಂತ ನೀವು ಅಪೇಕ್ಷೆ ಪಡೋಕ್ಕಾಗಲ್ಲ. ನಿಮ್ಮ ಅಪೇಕ್ಷೆ ಮೇಲೆ ನಾವು ತೀರ್ಮಾನ ತಗೊಳಕ್ಕಾಗಲ್ಲ. ಆ ಥರ ಮಾಡ್ಬೋದು. ನಾವೀಗ ನಾಮಿನೇಷನ್ 5ನೇ ತಾರೀಕು ಲಾಸ್ಟ್ ಡೇ ಇದೆಯಲ್ಲ, ಈಗ ಯಾರಾದರೂ ಕೂಡ ನಮಗೆ ಒಬ್ಬರು ಅರ್ಜಿ ಕೊಟ್ಟರೆ, ನಮ್ಮನ್ನು ವೋಟರ್ ಲಿಸ್ಟಿಗೆ ಆ್ಯಡ್ ಮಾಡಿ ಅಂತ ನಮಗೆ ಅರ್ಜಿ ಕೊಟ್ಟರೆ, ನಮಗೆ 7 ದಿನಗಳ ಕಾಲ ನಾವೇನು ಆ್ಯಕ್ಷನ್ ತಗೊಳಕ್ಕಾಗಲ್ಲ. ಯಾವುದೇ ರೀತಿಯಂತ ಆ್ಯಕ್ಷನ್ ತಗೊಳಕ್ಕಾಗಲ್ಲ. ಯಾಕಂದರೆ ಎಲೆಕ್ಷನ್ ಕಮಿಷನ್ ಅಲೋ ಮಾಡೋದಿಲ್ಲ. 7 ದಿನಗಳ ಕಾಲ ಅದನ್ನು ನಾವು ಹಾಗೆ ಪೆಂಡಿಂಗ್ ಇಟ್ಕೊಂಡಿರ್ತೀವಿ. ವಿಚಾರಣೆ ಮಾಡಬೇಕು, ಮತ್ತೊಂದು ಮುಗಿರುತ್ತೆ. ಸೊ 8ನೇ ದಿನ ನಮಗೆ ಓಪನ್ ಆಗುತ್ತೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ರಿಜೆಕ್ಟ್ ಮಾಡಬೇಕು ಅಂತ. ಈಗ 5ನೇ ತಾರೀಕು ಲಾಸ್ಟ್ ಡೇ ಇರೋದ್ರಿಂದ, ನಾಮಿನೇಷನ್ ಇರೋದ್ರಿಂದ ಯಾರಾದರೂ ಕೂಡ ನಾಮಿನೇಷನ್ ಮಾಡಬೇಕು ಅಂತಂದರೆ ವೋಟರ್ ಆಗಿರ್ಬೇಕು. ಸೊ 5ನೇ ತಾರೀಕು ಹಿಂದಿನ ದಿನ, ಅಲ್ಲಿಂದ 7 ದಿನದ ಹಿಂದೆ ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಕಡೆ ದಿನಾಂಕ ಇರುತ್ತೆ. ಅಷ್ಟರೊಳಗೆ ಸಲ್ಲಿಸಿದ್ರೆ ನಾವು ನಾವಿಂಥ ಊರೆಲ್ಲ ಓದಿದೆ, ನಾವು ರಾಜ್ಯಾಂಗದಲ್ಲಿ ಇಂಥ ವಾರ್ಡೆಲ್ಲ ಇದ್ದೀವಿ, ನಮಗೆ ಇಲ್ಲಿ ಅವಕಾಶ ಮಾಡ್ಕೊಂಡು ಅದು ಪ್ರೂಫ್ ಕೊಡಬೇಕಾಗ. ಈಗ ಹೊಸದಾಗಿ ಯಾರು ಮಾಡ್ತಿದ್ದೀರಾ ಅಂತಂದರೆ, ನೀವು ಬೇರೆ ಕಡೆ ಮೂವ್ ಮಾಡ್ತೀರಾ ಅಂತಂದ್ರೂ ಕೂಡ ನಮಗೆ ದಾಖಲಾತಿಗಳು ಬೇಕು. ಪರ್ಟಿಕ್ಯುಲರ್ ಹೊಸದಾಗಿ ಹಾಕಿದ್ರೆ ನಮಗೆ ಸಂಪೂರ್ಣ ದಾಖಲಾತಿ ಬೇಕು. ಈಗ ಉದಾಹರಣೆಗೆ ಅವ್ರು ಬಂದು ಇಲ್ಲಿ ಸ್ವಂತ ಮನೆ ಕಟ್ಕೊಂಡು ವಾಸವಾಗಿರ್ತಾರೆ, ಅವ್ರ ಹೆಸರು ಅಸೆಸ್ಮೆಂಟ್ಗಳು ಇರುತ್ತೆ, ಅಥವಾ ಬಂದು ಬಾಡಿಗೆಗೆ ವಾಸ ಮಾಡ್ತಿರ್ತಾರೆ. ರೆಂಟಲ್ ಅಗ್ರಿಮೆಂಟ್ ಈಗ ಮಾಡ್ತಾ ಬರಲ್ಲ, ರೆಂಟಲ್ ಅಗ್ರಿಮೆಂಟ್ ಭಾಳ ಹಿಂದಿನ ರೆಂಟಲ್ ಅಗ್ರಿಮೆಂಟ್ಗಳು ಇರಬೇಕಾಗುತ್ತೆ. ಸೊ ಅಂಥವೆಲ್ಲ ಡಾಕ್ಯುಮೆಂಟಲ್ ಪ್ರೂಫ್ ಕೊಟ್ಟು ರೆಂಟಲ್ ಅಗ್ರಿಮೆಂಟ್ ಅಂದ್ರೆ ಸರ್, ಈಗ ನಮ್ಮ ಮನೇಲಿ ಬೇರೆ ಊರಲ್ಲಿ ವಾಸ ಮಾಡ್ತಾರೆ, ನಂದು ಅಸೆಸ್ಮೆಂಟ್ ನಂಬರು ನಮಗೆ ಅವ್ರ ಅರ್ಜಿಯಲ್ಲಿ ನನ್ನ ಅಸೆಸ್ಮೆಂಟ್ ಇಂಥ ಮನೆ ನಾವು ಬಾಡಿಗೆ ಇದೀವಿ ಅಂತೇಳಿ ಆಗುತ್ತಲ್ಲ. AMTH ರಸ್ತೆ ಇದರ ಬಲಭಾಗ ಇರೋದು 1ನೇ ವಾರ್ಡಿಗೆ ಬರುತ್ತೆ ಅಂತ. ಆ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಯಾರು ಬರ್ತಾರಲ್ಲ, ಅವ್ರು ಮೇ ಬಿ 156 MBS ಇರ್ಬೋದು, 160 ಇರ್ಬೋದು, 165 ಇರ್ಬೋದು, ಅವರೆಲ್ಲರನ್ನೂ ಕೂಡ ಒಂದೇ ವಾರ್ಡಿಗೆ ತಗೊಂಡು. ಅಕಾರ್ಡಿಂಗ್ ಟು ಟೌನ್ ಅಂಡ್ ಕಂಟ್ರಿ ಆ್ಯಕ್ಟ್ ಪ್ರಕಾರ ಸರ್, ಒಂದು ಪಟ್ಟಣ ಪಂಚಾಯತಿ ಒಂದು ವಾರ್ಡ್ ನಂಬರ್ 1, 2, 3 ವಾರ್ಡ್ ನಂಬರ್ 1ರಲ್ಲಿ ನೀವು 1466 ತೋರಿಸಿದ್ದೀರ. ವಾರ್ಡ್ ನಂಬರ್ 2ರಲ್ಲಿ 1560 ತೋರಿಸಿದ್ದೀರ. ವಾರ್ಡ್ ನಂಬರ್ 3ರಲ್ಲಿ 1619 ತೋರಿಸಿದ್ದೀರ. ಈಗ ಅದೇ ಬೇರೆ
30/3/2022 ಒಂದು ನೋಟಿಫಿಕೇಶನ್ ಆಗಿದೆ. ಅಂದರೆ ಅಜ್ಜಂಪುರ ಪಟ್ಟಣ ಪಂಚಾಯತಿಗೆ 11 ವಾರ್ಡ್ಗಳು ಇದೆಯಲ್ಲ, 11 ವಾರ್ಡ್ಗಳು ಯಾವ್ಯಾವ ವಾರ್ಡಿಗೆ ಬರುತ್ತೆ, ಯಾವ 11 ವಾರ್ಡ್ಗಳಲ್ಲಿ ಯಾವ ಏರಿಯಾಗಳು ಬರುತ್ತೆ ಅಂತಂದು ಇದೆ. ಉದಾಹರಣೆಗೆ ಯಾವುದು ವಾರ್ಡ್ ನಂಬರ್ 1 CH ರಸ್ತೆಯ ಬಲಭಾಗದ ಕನ್ನಡ ನೂತನ ಶಾಲೆಯಿಂದ ಬಸವೇಶ್ವರ ಬಡಾವಣೆಯನ್ನು ಒಳಗೊಂಡು ಪೂರ್ವದ ಕಡೆ KV ಮತ್ತು PWD ವಸತಿ ಗೃಹಗಳು, ರಾಮಕೃಷ್ಣ ಬಡಾವಣೆ ಹಾಗೂ ಸಂತೆ ಮೈದಾನ ಒಳಗೊಂಡು ಆಶ್ರಮ ಮತ್ತು ಹೊಸ ರೈಲ್ವೆ ಗೇಟ್ನವರೆಗೂ ದಕ್ಷಿಣದ ಕಡೆ ಮಲೆನಹಳ್ಳಿ ಹಾಗೂ ಬಗವಳ್ಳಿ ಕಾವಲಿನ ಕಡೆ ಇದೆ ಅಂತಂದಿದೆ. ಈ ಜಿಯೋಗ್ರಫಿಕಲ್ ಏನಿದೆ ಗೆಜೆಟ್ ನೋಟಿಫಿಕೇಶನ್ ಏನಾಗಿದೆ ಇದಕ್ಕೆ ನಾವು ಚಿಕ್ಕನಾಗಿ ಮಾಡ್ತೀವಿ. ಇದಕ್ಕೆ ಪೂರಕವಾಗಿ ಮಾಡಿರೋದು. ಯು ಆರ್ ನಾಟ್ ಕನ್ಸಿಡರಿಂಗ್ ಅಬೌಟ್ ಸೆನ್ಸಸ್ ಪ್ಲಾನ್ಸ್. ಇದಕ್ಕೆ ಏನು ನಾವು ಇಲ್ಲಿ ಎಲೆಕ್ಷನ್ ಇದೆಯಲ್ಲ, ಎಲೆಕ್ಷನ್ ನಾವು ಸ್ಟಿಕ್ಕನ್ ಆಗಿರೋದು ಏನು ಈಗಾಗಲೇ ನೋಟಿಫಿಕೇಶನ್ ಆಗೋಗಿದೆ, ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ, ಅದಕ್ಕೆ ನಾವು ಸ್ಟಿಕ್ಕನ್ ಆಗಿ ಮಾಡ್ತೀವಿ. ಕೊನೆಯ ಕ್ಷಣದವರೆಗೂ ವೇಟ್ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಕೊನೆಯ ದಿನ 5ನೇ ತಾರೀಕು ಬಂದು ನೀವು ಅರ್ಜಿ ಕೊಡಬೇಕು ಅಂತ ಬಂದು ಅಕಸ್ಮಾತ್ ಏನಾದ್ರು ಹೈಕೋರ್ಟ್ ವಿಚಾರ ಇದ್ದು ನಾನು ಬೆಂಗಳೂರಿಗೆ ಹೋಗಿದ್ರೆ ಹಾಗಾಗಿ ಮುಂಚೆನೆ ಬಹಳ ಜನ ಆಸ್ಪಿರೆಂಟ್ಗಳು ಇಲ್ಲಿ ಇರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಅಟ್ಲೀಸ್ಟ್ ಈಗಿನ ತಯಾರು ಮಾಡ್ಕೊಂಬಿಡಿ. BCMA BCMB ಸರ್ಟಿಫಿಕೇಟ್ SC/ST ಸರ್, SC/ST ತೆಗೆದ್ರು ಇರುತ್ತೆ. ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ಕೊಡ್ತೀವಿ ಸರ್. ವೆದರ್ ಇದು ಮತಯಂತ್ರಕ್ಕಂತ EVM ಅದ ನಂತರ ಚುನಾವಣೆಗೆ ಮತ್ತೊಮ್ಮೆ ನಾವು ಮೀಟಿಂಗ್ ಮಾಡೋದು ಅಥವಾ ನಾವಾದ್ರೂ ಚುನಾವಣೆ ಪರೀಕ್ಷೆಗಳ ಬಗ್ಗೆ ಈಗ ಜಸ್ಟ್ ಈಗ ಮತದಾರರಿಗೆ ವಯಸ್ಸು ತುಂಬಿರ್ತಾರ, ಅವ್ರನ್ನ ಹೆಂಗ್ ಸೇರಿಸ್ಬೇಕು ಸರ್? 18ಕ್ಕೆ ಅವಕಾಶ ಇದೆ ಸರ್. 18 ಅಂದ್ರೆ ಮುಂಚೆ ಏನಾಗುತ್ತೆ ಅಂದ್ರೆ ಉದಾಹರಣೆಗೆ 2007 ಜನವರಿ 2ನೇ ತಾರೀಕು ಯಾರಾದ್ರೂ ಹುಟ್ಟಿದ್ರೆ 2025 ಜನವರಿ 2ನೇ ತಾರೀಕು ಅವ್ರಿಗೆ 18ನೇ ವರ್ಷ ತುಂಬ್ತಾ ಇತ್ತು. ಅವರಿಗೆ ವೋಟರ್ ಲಿಸ್ಟ್ ತಾಂಬರಕ್ಕೆ ಆಗ್ತಿರಲಿಲ್ಲ. ಅವ್ರಿಗೆ ಬರ್ಬೇಕಾಯ್ತು ಯಾವಾಗ ಬರ್ತಾ ಇತ್ತು ಅಂದ್ರೆ ಜನವರಿ 2026 ವೋಟರ್ ಲಿಸ್ಟ್ ಬರ್ತಾ ಇತ್ತು. ಚುನಾವಣಾ ಆಯೋಗ ಏನ್ ಮಾಡ್ತು, 1 ವರ್ಷ ಪಾಪ ಅವ್ರಿಗೆ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ 3 ತಿಂಗಳು ಸ್ಪ್ಲಿಟ್ ಮಾಡ್ತಾರೆ. ಈಗ ಜನವರಿ 2, 2007 ಯಾರು ಹುಟ್ಟಿದ್ರೆ ಹಳೆ ಪದ್ಧತಿ ಪ್ರಕಾರ 2026ಕ್ಕೆ ಅವ್ರದ್ದು ವೋಟರ್ ಲಿಸ್ಟ್ ಬರ್ಬೇಕಿತ್ತಲ್ಲ. ಚುನಾವಣಾ ಆಯೋಗ ಏನ್ ಮಾಡ್ತು, ಇಲ್ಲಪ್ಪ ಬೇಕಾದ್ರೆ ನಿಮಗೆ ಮುಂಚೆನೆ ಒಂದು ಕ್ವಾರ್ಟರ್ ಕೊಡ್ತೀವಿ ಅಂತ ಹೇಳಿ ಜನವರಿ 2025 ಏಪ್ರಿಲ್ ಮಧ್ಯ ಒಂದು ಪರಿಷ್ಕರಣೆ ಮಾಡ್ತಾರಲ್ಲ, ಆ ಟೈಮಲ್ಲೂ ಬೇಕಾದ್ರೆ ಅವ್ರನ್ನ ಆಡ್ ಮಾಡೋಕ್ಕೆ ಅವಕಾಶ ಇದೆ. ಆ ರೀತಿ ಏನಾದರೂ ಕೂಡ ಯಾರು ಇದ್ರೆ ಆಡ್ ಮಾಡ್ತೀವಿ. ಬೆಂಗಳೂರಲ್ಲಿ ಇರ್ತಾರ ಅವರು ಓಟ್ನ ಇಲ್ಲಿ ಹೊಸ ಮನೆ ಮಾಡ್ತೀರಾ, ಹಳೆ ಇರೋ ಜಾಗದಲ್ಲಿ ವಾಸ ಇಲ್ಲಿ ಬೆಂಗಳೂರಲ್ಲಿ ಸರ್ ಜಾಸ್ತಿ ಪರ್ಪಸ್ಗೆ ವೈರಕ್ಷ ಹೊರಗೆ ಬಟ್ ಮನೆ ಅಲ್ಲಿ ಕೆಳಗಿರೋದು. ಈಗ ಹೊಸ ಮನೆ ಮೇಲಿದೆ. ಈಗ ಹೊಸ ಮನೆ ಮಾಡ್ತಾರೆ, ಹಳೆ ಮನೆ ಮಾಡ್ತಾರೆ ಅಂತ ಕೇಳ್ತಾರೆ. ಹೊಸ ಮನೆಗೆ ಹೊಸ ಇದ್ದಾರೆ, ವಾಸ ಇದ್ದಾರೆ, ಬಂದು ಹೋಗ್ತಾರೆ. ಹೊಸ ಮನೆಗೆ ಅವ್ರಲ್ಲಿ ಈಗ ಪ್ರೆಸೆಂಟ್ ವಾಸ ಇಟ್ಕೊಂಡಿದ್ವಿ. ಯಾಕಂದ್ರೆ ಅವ್ರು ನಾಳೆ ಅವ್ರ ಮನೆ ಮುಂದೆ ಚರಂಡಿ ಇಲ್ಲ ಅಂದ್ರೆ ಹೊಸ ಮನೆ ಮುಂದೆ ಎಲ್ಲಿ ವಾಸ ಇರುತ್ತೆ, ಚರಂಡಿ ಇಲ್ಲ ಅಂದ್ರೆ ಯಾರಿಗೆ ಕೇಳಬೇಕು ಕೌನ್ಸಿಲರ್ಗೆ. ಸ್ವಲ್ಪ ಜನ ಗ್ರಾಮೀಣ ಪ್ರದೇಶದಲ್ಲಿ ವೋಟರ್ ಐಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ. ಇಲ್ಲೂ ಟೌನಲ್ಲೂ ವೋಟರ್ ಇದೆ, ಗ್ರಾಮೀಣ ಪ್ರದೇಶದಲ್ಲೂ ವೋಟರ್ ಇದೆ. ನಾನು ಹೇಳೋದೇನು ಅಂತಂದ್ರೆ ನಂಗಿರಂಗಿಲ್ಲ. ನಾನು ಅದಕ್ಕೆ ಮನೆ ಮಾಚಿ ನಾನು ಯಾಕೆ ನಾಮಿನೇಷನ್ ಮಾಡ್ಬೇಕಾದ್ರೆ ನಾನು ಒಂದೇ ಓಟಿದೆ ತೋರಿಸಿರ್ತೀನಿ. ನಾಮಿನೇಷನ್ ದೌರ್ಪಚ್ಯತೆ ಮಾಡ್ತೀನಿ, ನನ್ನ ಅಪೋಸಿಷನ್ ಇದ್ದಲ್ಲಿ ಗೊತ್ತಿರುತ್ತೆ, ಮತ್ತೆ ಅರ್ಜಿ ಕೊಡ್ತಾನೆ, ಮಜಾ ಆಗುತ್ತೆ. ಹೇಳಿ ಸರ್, ಇನ್ನೊಂದ್ಸರಿ ಹೇಳಿ ಸರ್, ಇನ್ನೊಂದ್ಸರಿ ಕ್ಲಾರಿಫೈ ಮಾಡಿ. ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಈಗ ನಮ್ದು ರೂರಲ್ ಇದೆ, ಎಲ್ಲ ಮಾಡಿದೀವಿ. ಅಲ್ಲ ಅವಕ್ಕೆ ಲಾಸ್ಟ್ ಚಾರ್ಜ್ ಎಲ್ಲಿವರೆಗೆ ಇರುತ್ತೆ ಬಿಫೋರ್ ಸ್ಕ್ರೂಟಿನಿ ಇರುತ್ತಲ್ಲ, 5 ತಾರೀಕು ಮಾಡ್ತೀವಿ. ಈಗ 4 ತಾರೀಕು ಅರ್ಜಿ ಹಾಕಿದ್ರೆ ಕೇಳ್ಬೇಡಿ, ನನಗೆ 7 ದಿನ ಬೇಕು. ಹೌದು, ಆಗಲ್ಲ. ಅದಕ್ಕೆ 4 ತಾರೀಕು ನೀವು 28ಕ್ಕೆ ನೀವು ಅರ್ಜಿ ಹಾಕಿದ್ರೆ 7 ದಿನ ಅಂದ್ರೆ 4 ತಾರೀಕು ಬಂದಿರುತ್ತೆ. ಬೇಕಾದ್ರೆ ನಾನು 5 ತಾರೀಕು ರದ್ದು ಮಾಡಿಕೊಟ್ಟು 7 ದಿನ ಕೇಳಿದ್ರೆ 8 ದಿನ ಎಲ್ಲಿರುತ್ತೆ ಅಲ್ಲಿ ಉಳಿಸ್ತಾರೆ. ನಿರಂತರ ಸುದ್ದಿ ಸಮಾಚಾರಗಳಿಗೆ ವೀಕ್ಷಿಸುತ್ತೀರಿ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.